ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಪದ್ಮಾವತಿ ಚಿತ್ರದ ಸೆಟ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಡೆದಿದೆ. ಪದ್ಮಾವತಿ ಚಿತ್ರದ ಶೂಟಿಂಗಿಗಾಗಿ ಕೊಲ್ಲಾಪುರದಲ್ಲಿ ಸೆಟ್ ನಿರ್ಮಾಣ ಮಾಡಲಾಗಿತ್ತು. ಅಪರಿಚಿತ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ರಿಂದಾಗಿ ಸಂಪೂರ್ಣವಾಗಿ ಸೆಟ್ ಸುಟ್ಟು ಭಸ್ಮವಾಗಿದೆ. ಶೂಟಿಂಗ್ ಆಗಿ ಬಂದಂತಹ ಕುದುರೆ ಒಂಟೆಗಳು ಕೂಡ ಸೆಟ್ನಲ್ಲೇ ಇದ್ವು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಇದು ಎರಡನೇ ಬಾರಿ ನಡೆದಿರುವಂತಹ ಘಟನೆ. ಒಂದು ಸಂದರ್ಭದಲ್ಲಿ ಪದ್ಮಾವತಿ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೆಲ ರಜಪೂತ ಕಮ್ಯುನಿಟಿಗೆ ಸೇರಿದಂತಹ ಸಂಘಟನೆಗಳು ಬಂದು ಸಂಜಯ್ ಲೀಲಾ ಬನ್ಸಾಲಿ ಮೇಲೆ ಕೈ ಮಾಡಿದ್ರು, ಹಲ್ಲೆಯನ್ನ ನಡೆಸಿದ್ರು ಅನ್ನುವಂಥದ್ದು ಕೂಡ ಈ ಹಿಂದೆ ಕೇಳಿಬಂದಿದ್ದಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರು ಕೂಗಾಡ್ತಾ ಇದ್ದಂಥದ್ದು, ಪ್ರತಿಭಟನೆ ಮಾಡ್ತಾ ಇದ್ದಂಥದ್ದು, ಗಲಾಟೆ ನಡೆಸ್ತಾ ಇದ್ದಂತಹ ವಿಡಿಯೋ ತುಣುಕುಗಳು ಕೂಡ ಲಭ್ಯ ಆಗಿತ್ತು. ಇದೀಗ ಮತ್ತೆ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಪದ್ಮಾವತಿ ಚಿತ್ರ ಆರಂಭವಾದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆ ಸಿಕ್ಕಾಕೊಳ್ತಾನೆ ಇದೆ ಚಿತ್ರತಂಡ. ಸಮಸ್ಯೆಗೆ ಜನವರಿ 27ರಂದು ಜೈಪುರದಲ್ಲಿ ಶೂಟಿಂಗ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಮೇಲೆ ಸಂಘಟನೆಯೊಂದರ ಸದಸ್ಯರು ಹಲ್ಲೆಯನ್ನ ನಡೆಸಿದ್ರು. ಹಾಗೆ ಇಷ್ಟೆಲ್ಲ ಜನರಿಗೆ ಸಿಟ್ಟಾಗಿರೋದು ಅಥವಾ ಕೆಲವೊಂದು ಸಮುದಾಯದ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ಹಾಗೆ ಪದ್ಮಾವತಿ ನಡುವಿನ ಸಂಬಂಧವನ್ನ ಇಲ್ಲಿ ಕೆಟ್ಟದಾಗಿ ಚಿತ್ರೀಕರಿಸಲಾಗ್ತಾ ಇದೆ ಅನ್ನುವಂಥ ಸಂಬಂಧಪಟ್ಟಂತೆ ಒಂದು ಆರೋಪ. ಹೀಗಾಗಿನೇ ಚಿತ್ರ ಆರಂಭ ಆದಾಗಿನಿಂದಲೂ ಕೂಡ ತೊಡಕುಗಳು ಎದುರಾಗ್ತಾ ಇದೆ. ಹಾಗೆ ಇದು ನಾವು ಶೂಟಿಂಗ್ ನಡೆಸ್ತಾ ಇದ್ದಂತಹ ಆ ಸಂದರ್ಭ ಅಥವಾ ಸೆಟ್ನಲ್ಲಿ ಇದ್ದಂತಹ ಉಪಕರಣ, ಆ ಸಂದರ್ಭದಲ್ಲಿ ಅಲ್ಲಿ ಚಿತ್ರೀಕರಣ ಹೇಗೆ ಸಾಗ್ತಾ ಇತ್ತು ಅನ್ನುವಂಥ ಒಂದು ವಿಡಿಯೋ ತುಣುಕು ನಾವಿಲ್ಲಿ ನೋಡ್ತಾ ಇರೋದು. ಮೊದಲಿಗೆ ಸಂಜಯ್ ಲೀಲಾ ಬನ್ಸಾಲಿ ಅವರು ಅಂತ ಅಂದರೆ ಅವರು ಸಿನಿಮಾವನ್ನು ಎಷ್ಟೊಂದು ಕಲರ್ಫುಲ್ ಆಗಿ ಮಾಡ್ತಾರೆ ಅಥವಾ ಕ್ರಿಯೇಟಿವ್ ಆಗಿ ನಿರ್ಮಿಸ್ತಾರೆ ಅನ್ನುವಂಥದ್ದೆಲ್ಲವೂ ಕೂಡ ಅಥವಾ ನಿರ್ದೇಶಿಸ್ತಾರೆ ಅನ್ನುವಂಥದ್ದು ತಿಳಿದಿರುವಂಥ ವಿಚಾರಣೆ. ಅವರ ಹಿಂದಿನ ಸಿನಿಮಾಗಳನ್ನು ನೋಡ್ತಾ ಹೋದ್ರೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅದೇ ರೀತಿಯಾದಂಥ ಒಂದು ಅದ್ಧೂರಿತನ ಜೊತೆಗೆ ಅದೇ ರೀತಿಯಾದಂಥ ಒಂದು ಕ್ರಿಯೇಟಿವ್ನೆಸ್ನಲ್ಲಿ ಮೂಡಿ ಬರ್ತಾ ಇರುವಂಥ ಚಿತ್ರ ಪದ್ಮಾವತಿ. ಅದಕ್ಕಾಗಿಯೇ ಕೊಲ್ಲಾಪುರದ ಬಳಿ ಬಹಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕ್ಷಣಾರ್ಧದಲ್ಲೇ ಈ ರೀತಿಯಾಗಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಆ ಶೂಟಿಂಗ್ ಸೆಟ್ನಲ್ಲೇ ಕುದುರೆಗಳಿದ್ವು, ಒಂಟೆಗಳಿದ್ವು, ಆದರೆ ಅವುಗಳಿಗೆಲ್ಲ ಏನು ತೊಂದರೆ ಆಗಿಲ್ಲ ಅಂತೇಳಿ ಆ ನಂತರದಲ್ಲಿ ತಿಳಿದು ಬಂದಿರುವಂಥ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬಹುಶಃ ಇದು 2 ಅಥವಾ 3ನೇ ಬಾರಿ ಈ ಶೂಟಿಂಗ್ ಸೆಟ್ನಲ್ಲಿ ಅಥವಾ ಆ ಶೂಟಿಂಗ್ ಸೆಟ್ನಲ್ಲಿ ಇರುವವರ ಮೇಲೆ ನಡೀತಾ ಇರುವಂತಹ ದಾಳಿ ಅನಿಸುತ್ತೆ. ಬಟ್ ಈ ಬಾರಿ ಏನು ಕ್ಲೂನೇ ಆಗಿ ಗೊತ್ತಾಗಿಲ್ವಾ ಅವರು ಇಷ್ಟೊಂದು ಗಲಾಟೆ ನಡೆಸ್ತಾ ಇದ್ದಾರೆ, ಬೆಂಕಿಯನ್ನು ಹಚ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನಾಗಿರೋದಲ್ಲಿ ಚಂದ್ರಮೋಹನ್? ಹೌದು ಮಲ್ತೇಶ್, ಈ ಹಿಂದೆ ಜೈಪುರದಲ್ಲಿ ಪದ್ಮಾವತಿ ಸಿನಿಮಾದ ಶೂಟಿಂಗ್ ನಡೆಸುವಂತ ಸಂದರ್ಭದಲ್ಲಿ ಅಲ್ಲಿನ ರಜಪೂತ ಕರ್ಣಿ ಸೇನೆಯ ಕಾರ್ಯಕರ್ತರು ಬಂದು ಒಬ್ಬ ಸಂಜಯ್ ಲೀಲಾ ಬನ್ಸಾಲಿ ಅವ್ರ ಮೇಲೆ ಹಲ್ಲೆ ನಡೆಸಿದ್ರು. ಸಿನಿಮಾ ಚಿತ್ರೀಕರಣಕ್ಕೂ ಕೂಡ ಅಡ್ಡಿಯನ್ನು ಪಡಿಸಿದ್ರು. ಇದಾದ ಬಳಿಕ ಸಂಜಯ್ ಲೀಲಾ ಬನ್ಸಾಲಿ ಜೈಪುರ್ನಿಂದ ತಮ್ಮ ಸಿನಿಮಾ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಿದ್ರು. ಈಗ ಕಳೆದ 10 ದಿನಗಳಿಂದಲೂ ಕೂಡ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈ ಪದ್ಮಾವತಿ ಸಿನಿಮಾದ ಚಿತ್ರೀಕರಣವನ್ನ ನಡೆಸ್ತಾ ಇದ್ರು. ಈ ಸಿನಿಮಾ ಚಿತ್ರೀಕರಣದಲ್ಲಿ ಮುಖ್ಯವಾಗಿ ಯುದ್ಧದ ಸನ್ನಿವೇಶವನ್ನ ಚಿತ್ರೀಕರಿಸಲಾಗಿತ್ತು. ಇದಕ್ಕಾಗಿ ಬೇಕಾದಂತ ಸೆಟ್ ಅನ್ನ ಹಾಕಲಾಗಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಇದ್ದಕ್ಕಿದ್ದಂತಾನೆ ಸುಮಾರು 15ರಿಂದ 20 ಮಂದಿ ದುಷ್ಕರ್ಮಿಗಳು ಬಂದು ಸೆಟ್ಗೆನೆ ಬೆಂಕಿಯನ್ನು ಹಚ್ಚಿದ್ದಾರೆ ಮತ್ತು ಸಿನಿಮಾದ ಸಿಬ್ಬಂದಿಗೆ ಸೇರಿದಂತ ವಾಹನಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ. ಕಾಸ್ಟ್ಯೂಮ್ ಡಿಸೈನ್ ಬಟ್ಟೆಗಳೆಲ್ಲವೂ ಕೂಡ ಬೆಂಕಿಯನ್ನು ಹಚ್ಚಿ ಅವುಗಳನ್ನ ನಾಶಪಡಿಸಿದ್ದಾರೆ. ಇದರಿಂದಾಗಿ ಈಗ ಮತ್ತೆ ಸಿನಿಮಾ ಚಿತ್ರೀಕರಣವನ್ನ ಮುಂದುವರಿಸೋದೇ ಕಷ್ಟ ಆಗಿದೆ ಅಂತ ಹೇಳಿ ಕಾಸ್ಟ್ಯೂಮ್ ಡಿಸೈನರ್ಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಘಟನೆಯಲ್ಲಿ ಯಾವುದೇ ಸಿನಿಮಾದ ಚಿತ್ರೀಕರಣದ ಸಿಬ್ಬಂದಿ ಮೇಲೆ ಯಾವುದೇ ಹಲ್ಲೆಯನ್ನು ಕೂಡ ನಡೆಸಿಲ್ಲ. ಇದ್ರ ಬಗ್ಗೆ ದೂರನ್ನ ಕೊಟ್ಟರೆ ನಾವು ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಯಾರು ದಾಳಿಯನ್ನು ನಡೆಸಿದ್ರು, ಬೆಂಕಿಯನ್ನು ಹಚ್ಚಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈಗ ಮಹಾರಾಷ್ಟ್ರದ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇದು 2ನೇ ಬಾರಿಗೆ ಹೀಗೆ ಪದ್ಮಾವತಿ ಸಿನಿಮಾ ಚಿತ್ರೀಕರಣಕ್ಕೆ ದುಷ್ಕರ್ಮಿಗಳು ಅಡ್ಡಿಪಡಿಸ್ತಕ್ಕಂತ ಘಟನೆ ನಡೀತಾ ಇದೆ. ಮುಖ್ಯವಾಗಿ ಜೈಪುರದ ಪದ್ಮಿನಿ ಮತ್ತು ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿ ಮಧ್ಯದ ಕೆಲವೊಂದು ದೃಶ್ಯಗಳನ್ನ ಚಿತ್ರೀಕರಿಸೋದಕ್ಕೆ ರಜಪೂತ ಸಮುದಾಯ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇದರಲ್ಲಿ ರಾಣಿ ಪದ್ಮಿನಿ ಅವರನ್ನ ಕೆಟ್ಟದಾಗಿ ಚಿತ್ರೀಕರಿಸಲಾಗ್ತಾ ಇದೆ. ಇದು ನಮ್ಮ ಸಮುದಾಯದ ಘನತೆ ಗೌರವಕ್ಕೆ ಧಕ್ಕೆಯನ್ನ ತರುತ್ತೆ. ಈ ರೀತಿ ಚಿತ್ರೀಕರಿಸೋದು ಸರಿಯಲ್ಲ ಅನ್ನೋದು ರಜಪೂತ ಸಮುದಾಯದ ವಾದ. ಆದ್ರೆ ಆ ರೀತಿಯಾಗಿ ರಾಣಿ ಪದ್ಮಿನಿ ಅವರನ್ನ ಯಾವುದೇ ಕೆಟ್ಟ ರೀತಿಯಲ್ಲಿ ನಾವು ಚಿತ್ರೀಕರಿಸ್ತಾ ಇಲ್ಲ. ಸಿನಿಮಾವನ್ನ ಸಂಪೂರ್ಣವಾಗಿ ನೋಡಿದ್ರೆ ಅವ್ರಿಗೇನೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಸಂಜಯ್ ಲೀಲಾ ಬನ್ಸಾಲಿ ಕೂಡ ಸ್ಪಷ್ಟನೆ ನೀಡಿದ್ರು. ಆದ್ರೆ ಅವರ ಯಾವುದೇ
ಯಾವುದೇ ಸ್ಪಷ್ಟನೆಗಳು ಕೂಡ ರಜಪೂತ ಸಮುದಾಯದ ಸಮಾಧಾನಕ್ಕೆ ತಂದಿಲ್ಲ. ಇದರಿಂದಾಗಿ ಈಗ ಮತ್ತೆ ಪದೇ ಪದೇ ಈಗ 2ನೇ ಬಾರಿಗೂ ಕೂಡ ಪದ್ಮಾವತಿ ಚಿತ್ರದ ಶೂಟಿಂಗ್ ಸೆಟ್ ನ ಮೇಲೆನೆ ದಾಳಿಯನ್ನು ನಡೆಸಲಾಗಿದೆ. ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ, ರಣವೀರ್ ಸಿಂಗ್ ಮತ್ತು ಶಹೀದ್ ಕಪೂರ್ ನಟಿಸ್ತಾ ಇದ್ದಾರೆ. ಈಗ 2ನೇ ಬಾರಿಗೂ ಕೂಡ ಸಿನಿಮಾ ಸೆಟ್ಗೆನೆ ಬೆಂಕಿಯನ್ನು ಹಚ್ಚಿರೋದ್ರಿಂದಾಗಿ ಮುಂದೆ ಈಗ ಚಿತ್ರತಂಡ ಸಿನಿಮಾದ ಚಿತ್ರೀಕರಣವನ್ನ ಮುಂದುವರಿಸುತ್ತಾ ಇಲ್ವಾ ಹೇಗೆ ಅನ್ನೋದನ್ನ ಈಗ ನೋಡ್ಬೇಕಾಗಿದೆ. ಮುಖ್ಯವಾಗಿ ಕಾಸ್ಟ್ಯೂಮ್ ಡಿಸೈನ್ ಬಟ್ಟೆಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿವೆ ಅಂತೇಳಿ ಸಿನಿಮಾ ತಂಡ ಹೇಳಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.